ಬಸವಣ್ಣವರೇ, ನಿಮ್ಮೆಲ್ಲರ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬು ಅವರೇ, ಈಗ ತಾನೇ ಗೊತ್ತಾಯಿತು ನಿಮ್ಮ ಶ್ರೀನಿವಾಸ ಅಂತ. ಓಕೆ. ಸೊ ಹಾಗೂ ನಮ್ಮ ಅಧ್ಯಕ್ಷ ಆಗಿರ್ತಕ್ಕಂಥ ಕಾಡಿಬಲ್ಲವರೇ ಹಾಗೂ ಶ್ರೀಗಳಿ ಸುಂದರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ನನ್ನ ಪ್ರಮುಖ ನಾಯಕರು ಅನಿಸುತ್ತಾ ಬಿಜೆಪಿ ಮತ್ತು JDS ನಾಯಕರಿಗೆ ನಾನು ಈ ಸಮಯದಲ್ಲಿ ನಿಮ್ಮನ್ನು ಸಾರಿ ಕೇಳ್ತೀನಿ. 4 ಗಂಟೆ ಬರಬೇಕಾಗಿತ್ತು, ಬಿಸಿಲು ಜಾಸ್ತಿ ಆಗಿದ್ದರಿಂದ ಬಿಸಿಲು ಕಮ್ಮಿ ಆಗಲಿ ಅಂತ ನಾವೇ ಸ್ವಲ್ಪ ಲೇಟಾಗಿ ಬಂದಿದ್ದು. ಬಹುಶಃ ಇವತ್ತು ಗೊತ್ತಾಯಿತು ಲೇಟ್ ಆದರೆ ಎಲ್ಲ ಹಾಲು ಕರೆಗೆ ಹೋಗ್ತಾರೆ ಅಂತ. ಆದ್ರೂ ಲೇಟ್ ಆದರೂ ಇಷ್ಟು ಅಭಿಮಾನಿಗಳೆಲ್ಲ ಕಾತಿದ್ದೀರಿ. ನಿಮ್ಗೊಂದು ಇವತ್ತೇನು ಮತ ಯಾಚನೆ ಮಾಡಲಿಕ್ಕೆ, ಮತ ಭಿಕ್ಷೆ ಬೇಡಲಿಕ್ಕೆ ನಿಮ್ಮೂರಿಗೆ ನಾವು ಬಂದಿದ್ದೀವಿ. ಇವತ್ತು ನನಗೆ ಬೈರೂರು ಕ್ಷೇತ್ರ ಅಂತಂದ್ರೆ ಯಥೇಚ್ಛವಾಗಿ ಓಟ್ ಬರ್ತಕ್ಕಂಥ ಕ್ಷೇತ್ರ. ಸುಮಾರು 272 ಬೂತ್ಗಳಲ್ಲಿ 243 ಬೂತ್ ನನಗೆ ಲೀಡ್ ಕೊಟ್ಟಿದ್ರಿ. 17 ರೋಡ್ಗಳಲ್ಲಿ 17 ರೋಡ್ ನಮಗೆ ಲೀಡ್ ಕೊಟ್ಟಿದ್ರಿ. ಇವತ್ತು ಸುಮಾರು 30,000ಕ್ಕಿಂತ ಹೆಚ್ಚು ನನ್ನನ್ನ ಏನು ಗೆಲ್ಸ್ಕೊಟ್ಟಿದ್ದೀರಿ. ಒಂದೇ ನನ್ನ ಮಾತು ಕೇಳಿದ್ರು, ಇವತ್ತು ಏನಾದರೂ ಮಲ್ಲೇಶ್ ಬಾಬುಗೆ ಈ ಮುಳಬಾಗ ತಾಲೂಕಲ್ಲಿ ಯಥೇಚ್ಛವಾಗಿ ಓಟ್ ಕೊಡದೇ ಇದ್ರೆ ನಾಳೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಈ ಮುಳಬಾಗದ ಪರಿಸ್ಥಿತಿ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ಮುಳಬಾಗದಲ್ಲಿ ಏನಾದ್ರು ನಡೀತೆ ಅಂತ ನಿಮಗೆ ಗೊತ್ತು. ಇವತ್ತು ನಾನೇನು ಹೇಳ್ಬೇಕಾಗಿಲ್ಲ, ಯಾವ ಯಾವ ವ್ಯಕ್ತಿಗಳಿಂದ ಏನಾಗಿದೆ ಅಂತ ನಿಮ್ಗೆ ಗೊತ್ತಿದೆ. ಆದ್ರೆ 15 ವರ್ಷಗಳ ನಂತರ ಬಂದಿರತಕ್ಕಂಥ ಅಧಿಕಾರವನ್ನ ನಾವೆಲ್ಲ ಒಗ್ಗಟ್ಟಾಗಿ, ನಾವೆಲ್ಲ ಸುಸೂತ್ರವಾಗಿ ಅಧಿಕಾರವನ್ನ ನಾವು ಜನಕ್ಕೆ ಕೊಟ್ಟರೆ, ಏನು ಅವ್ರ ನಿರೀಕ್ಷೆ ಇಟ್ಟು ನಮ್ಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ, ನಾವು ಅದಕ್ಕೆ ವಾಪಸ್ ಕೊಡ್ಲೇಬೇಕಾಗುತ್ತೆ. ಅದೇ ಕೋಲಾರ ಜಿಲ್ಲೆಯಲ್ಲಿ ಮಹಾನ್ ಭಾವರು ಎಲ್ಲ ನಾಯಕರು ಮಾತಾಡ್ತಾ ಇದ್ದಾರೆ, ಬಿಜೆಪಿ JDS ಒಂದಾಗಿಲ್ಲ, ಬಿಜೆಪಿ JDS ಒಂದಾಗಿಲ್ಲ, ತಿರ್ಕಾಡ್ತಾ ಉಂಡಾರು, ವಾಲ್ಕಿ ಹೈತಾ ಉಂಡೇದು. ಇಡೀ ಪ್ರಪಂಚಕ್ಕೆ ಗೊತ್ತಾಯ್ತು ನಿಮ್ದು ಹೈಡ್ರಾಮಾ ಹೇಗೆ ಅಂತ. ಇಡೀ ಕಾಂಗ್ರೆಸ್ ಪಕ್ಷದಲ್ಲಿ ಕಚೇರಿ ಹೊಡೆದಾಡಿದ್ದಾರೆ ಅಂತ ನಿಮ್ಗೆ ಗೊತ್ತಾಯ್ತು. ನಾನೊಂದು ಮಾತು ಹೇಳ್ತೀನಿ, ನಾವು ಹೊಡೆದಾಡ್ತೀವೋ ಬಡ್ದಾಡ್ತೀವೋ ಓಟ್ ಹಾಕೊಂತೀವೋ ನಾವು ಇನ್ನೊಂದು ಮಾಡ್ಕೊಂತೀವೋ, ನಿಮ್ಮ ಓಟ್ಗಳನ್ನ ಭದ್ರಪಡಿಸ್ಕೊಳ್ಳಿ. ಇವತ್ತು ಏನಾಗಿದೆ, ಎಲ್ಲೋ ಇಂದ ಕರ್ಕೊಂಬಂತ ಕ್ಯಾಂಡಿಡೇಟ್ ನ ತೋರಿಸ್ಕೊಂಡು ಓಟ್ ಕೇಳ್ತಾ ಇದ್ದೀರಿ. ನಾನು ಸುಮಾರು ಸರಿ ಕೇಳಿದ್ದೆ ಕಾಂಗ್ರೆಸ್ ಪಕ್ಷದವ್ರನ್ನ, ನಮ್ಮ ಭಾರತದ ಕ್ಯಾಪ್ಟನ್, ನಮ್ಮ ಭಾರತ ನೌಕಾರ, ನಮ್ಮ ಭಾರತ ನೇಕಾರ, ನಮ್ಮ ಭಾರತದ ಮತ್ತೊಬ್ಬ ಅಭಿವೃದ್ಧಿ ಅಧಿಕಾರ ನಮ್ಮ ಪ್ರಧಾನಿ ನರೇಂದ್ರ ಮೋದಿ. ನಿಮ್ಮ ಪ್ರಧಾನಿ ಯಾರು? ನಿಮ್ಮ ಪ್ರಧಾನಿ ಯಾರು? ಒಂದು ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಗೆದ್ದಿದ್ದಾರೆ, ನಿಮ್ಮ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿ ನೋಡೋಣ. ಇವತ್ತು ಗ್ಯಾರಂಟಿಗಳು ಗ್ಯಾರಂಟಿಗಳು ಗ್ಯಾರಂಟಿ, ನುಡಿದಿದ್ದೇ ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಮಗುನ ಫೀಸ್ ಪೆಂಡ್ಲಾಂಶಿ ಅಕ್ಕಿ. ಇವತ್ತು ಕೊರೋನಾ ಸಮಯದಲ್ಲಿ ಏನಾದ್ರು ನರೇಂದ್ರ ಮೋದಿ ತಲೆಗೆ ಅಕ್ಕಿ ಕೊಟ್ಟಿದ್ರೆ ಆ ಪರಿಸ್ಥಿತಿ ನಮ್ದು ಏನಾಗ್ತಾ ಇತ್ತು. ಇವತ್ತು ನಾನು ಧೈರ್ಯವಾಗಿ ಹೇಳ್ತಾ ಇದ್ದೀನಿ, 238 ಕೋಟಿ ಪ್ರಧಾನಿ JJM ಸ್ಕೀಮ್ ಬಂದಿದೆ ಮುಳಬಾಗಲಿ. 238 ಕೋಟಿ, ಮನೆಗೂ ಒಂದು ಟ್ಯಾಪು, ನಮ್ಮ ಹೆಣ್ಮಕ್ಳು ಕಷ್ಟ ಬೀಳಬಾರ್ದು, ಗ್ಯಾಸು. ಇವತ್ತು ಸಾಕಷ್ಟು ಅಭಿವೃದ್ಧಿ, 80% ಅಭಿವೃದ್ಧಿ ಆಗ್ತಾ ಇರೋದು ನರೇಂದ್ರ ಮೋದಿ ಅವ್ರದ್ದು, 20% ಅಭಿವೃದ್ಧಿ ಆಗ್ತಾ ಇರೋದು ನಿಮ್ದು. ಅದು ಎಲ್ಲಿ? ಪೇಪರ್ ಸ್ಟೇಟ್ಮೆಂಟ್. ಯಾವ ಪೇಪರ್ ತೆಗಿರಿ, ಪ್ರಜಾವಾಣಿ ತೆಗಿರಿ, ವಿಜಯವಾಣಿ ತೆಗಿರಿ, ಇದೇ ಫಸ್ಟ್ ಅಡ್ವರ್ಟೈಸ್ಮೆಂಟ್. ನುಡಿದಂತೆ ನಡೆದಿದ್ದೇವೆ. ನನ್ನ ಯೋಗ್ಯತೆಗೆ ನಾನು ಶಾಸಕನಾಗಿದ್ದೀನಿ. ಇಲ್ಲಿ ಟಾಸ್ಕ್ ಫೋರ್ಸ್ ಅಲ್ಲಿ ಇವತ್ತು ಕುಡಿಲಿಕ್ಕೆ ನೀರು ಕೂಡ ಯೋಗ್ತಿಲ್ಲ ನಮ್ಗೆ ಈ ಸರ್ಕಾರಕ್ಕೆ. ಸಾಕಷ್ಟು ಊರಲ್ಲ ನೀರು ಗೊತ್ತೋಗಿದ್ದಾವೆ. ಪ್ರತಿ ಊರಿಂದ ಫೋನ್, ಅಣ್ಣ ನೀರಿಲ್ಲ, ಅಣ್ಣ ನೀರಿಲ್ಲ. DC ಅವರ ಫೋನ್, ನಮ್ಮಲ್ಲಿ ಫಂಡ್ ಇಲ್ಲ. ಇವತ್ತು ಕುಡಿಲಿಕ್ಕೆ ನೀರು ಕೊಡಕ್ಕೆ ಯೋಗ್ತಿಲ್ಲ ಸರ್ಕಾರ ಇದು. ಇವತ್ತು ಮಾತಾಡ್ತಾರೆ ಮಾತುಗಳು ಬರೀ ವೋಟ್ ಬ್ಯಾಂಕ್ಗೋಸ್ಕರ, ವೋಟ್ ಬ್ಯಾಂಕ್. ಇವತ್ತು ಮುಸ್ಲಿಮ್ಸ್ ಬಾಂಧವರಿಗೆ ನಿಮ್ಮ ಅಣ್ಣ ತಮ್ಮಂದವ್ರು ಮಾತು ಹೇಳ್ತೀನಿ, ಗೂಗಲ್ ಓಪನ್ ಮಾಡಿ. ಆದಿತ್ಯನ ಸರ್ಕಾರದಲ್ಲಿ, UP ಆದಿತ್ಯ ಅವರು ಸರ್ಕಾರದಲ್ಲಿ ಗೂಗಲ್ ಓಪನ್ ಮಾಡಿ, ಎಷ್ಟು ಜನ ಮುಸ್ಲಿಂ ಬಾಂಧವರು MLA ಆಗಿದ್ದಾರೆ? 45 ಜನ MLA ಆಗಿದ್ದಾರೆ. ಇವತ್ತು ಮುಸ್ಲಿಂ ಬಾಂಧವರು ಗೊತ್ತಾಯ್ತು, ನರೇಂದ್ರ ಮೋದಿಯಿಂದ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸಾಕಷ್ಟು ಜನ ಯುವಕರು ಎಚ್ಚೆತ್ತುಕೊಂಡಿದ್ದಾರೆ, ನಮ್ಮ ದೇಶಕ್ಕೆ, ನಾವು ದೇಶ ಕಾಪಾಡಬೇಕಂದ್ರೆ ನರೇಂದ್ರ ಮೋದಿ ಬೇಕು. ಸೊ ಅಂತವ್ರ ಜೊತೆ ನಾವು ಇರಬೇಕು ಅನ್ನೋದಕ್ಕೆ ಇಡೀ UP ಉತ್ತರ ಪ್ರದೇಶ ಎಲ್ಲ MLA 45 ಜನ MLAಗಳು ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಇದ್ದಾರೆ. ಆದ್ರೆ ಈ ಕರ್ನಾಟಕದಲ್ಲಿ ನಮ್ಮ ಮುಸ್ಲಿಂ ಬಾಂಧವರನ್ನ ಓಟ್ ಹಾಕಿ ಪರಿವರ್ತನೆ ಮಾಡ್ತಾವ್ರೆ. ಅಯ್ಯೋ ಬಿಜೆಪಿ ಓಟ್ ಹಾಕ್ಬೇಡಿ, ಅಯ್ಯೋ JDS ಓಟ್ ಹಾಕ್ಬೇಡಿ. ನಿಮ್ಮನ್ನ ಭದ್ರಕೋಟೆ ಮಾಡ್ಕೊಂತ ಇದ್ದಾರೆ, ನಿಮ್ಮನ್ನ ಅಮಾಯಕರಣ ಮಾಡ್ಕೊತಾ ಇದ್ದಾರೆ. ಇನ್ನಾದ್ರೂ ಎಚ್ಚೆತ್ಕೊಂಡು ದೇಶದ ಅಭಿವೃದ್ಧಿಗೋಸ್ಕರ ನರೇಂದ್ರ ಮೋದಿ ಅವರ ಮತ್ತೊಮ್ಮೆ ಪ್ರಧಾನಿಯನ್ನ ಮಾಡಬೇಕು. ಆ ಪ್ರಧಾನಿಯನ್ನ ಹಾಕ್ಬೇಕಾದ್ರೆ ನಮ್ಮ NDA ಕ್ಯಾಂಡಿಡೇಟ್ ನಮ್ಮ ಮಲ್ಲೇಶ್ ಬಾಬು ಅವ್ರನ್ನ ದಯವಿಟ್ಟು ಇಲ್ಲಿ ಓಟ್ ಹಾಕಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ, ಯಾವುದೇ ಬೂಟಾಟಕ್ಕೆ ಮಾತಾಡಿಗೆ ತಲೆ ಕೊಡ್ತಕ್ಕಂಥ ವಿಷಯ ಬೇಡ. ವಿಧಾನಸೌಧ ಬಂದ್ರೆ ನಾವು ಇಲ್ಲಿ ನೋಡ್ಕೊಳ್ಳೋಣ, ದೇಶ ಅಂತ ಬಂದ್ರೆ ಮೋದಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತು ಮುಳಬಾಗ ತಾಲೂಕನ್ನು ನಾನು ಪ್ರಾಮಿಸ್ ಮಾಡ್ತೀನಿ ಮಲ್ಲೇಶ್ ಬಾಬು ಅವರಿಗೆ. ಲಾಸ್ಟ್ ಟೈಮ್ ಬಂದಿದ್ದಕ್ಕಿಂತ ನನಗಿಂತ ಬಂದಿದ್ದಕ್ಕಿಂತ 25,000 ಓಟ್ ನಿಮ್ಗೆ ಲೀಡ್ ಕೊಡಿಸ್ತೀವಿ. ಇಟ್ ಮೈ ಪ್ರಾಮಿಸ್. ನಾನು ಎಲ್ಲ ನಾಯಕರಿಗೆ ಮಾತು ಕೊಡ್ತೀನಿ ನಿಮ್ಗೆ.
ಇವತ್ತು 26ನೇ ತಾರೀಕು ತನಕ ನಾವೆಲ್ಲ ಪಣ ಕೊಟ್ಟಿದ್ವಿ, ನಿಮ್ಮನ್ನ ಕಳಿಸ್ತೀವಿ, ಕಾಯ ವಾಚ ಮನಸ್ಸಿಂದ ಕೆಲಸ ಮಾಡ್ತೀವಿ. ಎಷ್ಟೋ ಜನ ಅನ್ಕೊಂಡಿದ್ದಾರೆ, ಏನ್ ಅನ್ಕೊಂಡಿದ್ದಾರೆ, MLA ಸಮೃದ್ಧಿ ಮಂಜುಕರ್ ಆಪೋಸಿಟ್ ಏನ ಆದಿನಾರಾಯಣ ವಾಯನ್ ಗೋವಿ ಇವ್ರಿಗೆ ವೋಟೇಶ್ ಎಲ್ಲದು ಅನ್ಕೊಂಡು. ಇವತ್ತು ನಾನು ಸತ್ಯ ಹೇಳ್ತೀನಿ, ಗೋವಿ ಜನಾಂಗದ ಬಗ್ಗೆ ನಿಮ್ಮ ಮೇಲೆ ಒಂದು ಅಭಿಮಾನ ಇದೆ, ನಿಮ್ಮ ಮೇಲೆ ಒಂದು ಪ್ರೀತಿ ಇದೆ. ಯಾವ ಹಳ್ಳಿದಲ್ಲೂ ಗೋವಿ ಜನಾಂಗ ನಾನು ಕಡಿಮೆ ಮಾಡಿಲ್ಲ. ಅವತ್ತು ನಿಮ್ಗೆ ಗೊತ್ತಾಯ್ತು, ನೀವು ವ್ಯಕ್ತಿಗೂ ವ್ಯಕ್ತಿತ್ವ ಬೆಲೆ ಕೊಡ್ತೀರಿ, ಪಕ್ಷಿಕ್ಕಲ್ಲ ಅಂತ ಗೊತ್ತಾಯ್ತು. ಇವತ್ತು ನನ್ನ ರೈತ ಸಮುದಾಯ ಕೇಳ್ತೀನಿ, ಇವತ್ತು ಅವ್ರು ಋಣ ತೀರ್ಸ್ಕೊಳ್ತಕ್ಕಂಥ ಟೈಮ್ ಬಂದಿದೆ. ಇವತ್ತು ನಮಗೆ ಗುರುಗೆಲ್ಲ ಗೊತ್ತಿಲ್ಲ ಏನ್ ಹೊರಟಾಗಿದ್ದಾರೆ, ಅವರ ಕುಲಸಂಘದ ಒಂದು ವ್ಯಕ್ತಿನ ಗೆಲ್ಸ್ಕೊಡ್ತಕ್ಕಂಥ ಏನ್ ನಮ್ಮೂರ್ ಕಡೆ ಏನ್ ಹೇಳ್ತೀವಿ ಮುಯಿ ಚೇಲ್ ಅಂದ್ಬಿಟ್ಟು ಅವ್ರು ಋಣ ತೀರ್ಸ್ತಕ್ಕಂಥ ಟೈಮ್ ಬಂದಿದೆ. ನಾವೆಲ್ಲ ಬಲಸ ಸಮುದಾಯದ ಬಿಟ್ಟು ಇವತ್ತಿನ NDA ಕ್ಯಾಂಡಿಡೇಟ್ ಗೆಲ್ಸೋ ಮುಖಾಂತರವಾಗಿ ನಮ್ಮ ಮುನ್ಸಾಮಣ್ಣ ಯಾವ ರೀತಿ ಗೆಲ್ಸಿದ್ವು ಅದೇ ರೀತಿ ನಮ್ಮ ಮಲ್ಲೇಶ್ವರ ಗೆಲ್ಸೋ ಮುಖಾಂತರವಾಗಿ ನಾವು ಕೂಡ ಸ್ವಾಭಿಮಾನದಿಂದ ತೋರಿಸ್ತಕ್ಕಂಥ ದಿನ ಬಂದಿದೆ. ಇವತ್ತು ಇಷ್ಟೊತ್ತಾದ್ರೂ ಕೂಡ ನೀವೆಲ್ಲ ಇದ್ದು ಈ ಭಾಗದಲ್ಲಿ ಯಶಸ್ವಿ ಮಾಡಿಕೊಡ್ಲಿಕ್ಕೆ ಎಲ್ಲಾ ನಾಯಕರಿಗೂ ಅನ್ಸುತ್ತಾ, ಎಲ್ಲ ನನ್ನ BJP ನಾಯಕರಿಗೂ ಇದೇ ರೀತಿ ನಾವು ಮುಂದೆ ಸಾಗೋಣ ಸರ್. ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ, ಇದೇ ರೀತಿ ನಾವು ಮುಂದೆ ಸಾಗೋಣ. ದೇಶಕ್ಕಾಗೆಲ್ಲ ನಮ್ಮ ಮುಳಬಾಗ ತಾಲೂಕು ಕೂಡ ಇದೇ ರೀತಿ ಮುಂದೆ ಸಾಗೋಣ ಅಂತ ಹೇಳ್ತಾ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ, ಜೈ ಮೋದಿ.